ಗುಡ್ ಮಾರ್ನಿಂಗ್. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಸಂಪುಟ ವಿಸ್ತರಣೆ ಕಸರತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಅಂತೂ ಇಂತೂ. ಯಾಕಂತ ಹೇಳಿದ್ರೆ ನಿನ್ನೆ ಎಲ್ಲ ಮಹತ್ವದ ಚರ್ಚೆ ಆಗಿದೆ. ಚರ್ಚೆಯಲ್ಲಿ ಡಿಸ್ಕಷನ್ ಯಾರ್ಯಾರು ಆಗಬೇಕು, ಯಾರ್ಯಾರು ಪಟ್ಟಿಯಲ್ಲಿರಬೇಕು, ಯಾರ್ಯಾರನ್ನ ತೆಗಿಬೇಕು, ಎಷ್ಟು ಹೊಸಬರನ್ನ ಇಡಬೇಕು, ಎಲ್ಲ ಕೂಡ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಸಂಪುಟ ವಿಸ್ತರಣೆ ಕಸರತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಇವಾಗ ಸಚಿವ ಸಂಪುಟ 2ನೇ ಪಟ್ಟಿಗೆ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ. ಇನ್ನೊಂದೇ ಹೆಜ್ಜೆ. ಇಂದು ದೆಹಲಿಯಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಸಭೆ ಇದೆ. ನಿನ್ನೆ ಆಗಿದೆ, ಬಟ್ ಇನ್ನೊಂದು ಹಂತದ ಸಭೆಯನ್ನು ನಡೆಸೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. 4 ಗಂಟೆಗೆ ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಇದೆ. ರಾಜ್ಯ ನಾಯಕರದು. ರಾಜ್ಯ ನಾಯಕರ ಪಟ್ಟಿ ಪರಿಶೀಲಿಸ್ತಾರೆ ಮತ್ತೊಂದು ಸಾರಿ ವರಿಷ್ಠರು. ರಾಹುಲ್ ಗಾಂಧಿ, ಖರ್ಗೆ, KC ವೇಣುಗೋಪಾಲ್ ಅವರೆಲ್ಲರ ಜೊತೆ CM DK ಶಿವಕುಮಾರ್ ಚರ್ಚೆ ಮಾಡ್ತಾರೆ. ಹಿಂದೆ ಸಚಿವಾಕಾಂಕ್ಷಿಗಳ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದೆ. ಗುರುವಾರ ನೂತನ ಸಚಿವ ಏನಿದ್ದಾರೆ ಅವರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಎಸ್ ವೀಕ್ಷಕರೇ, ಅಂತೂ ಇಂತೂ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಲಾಸ್ಟ್ ಒಂದು ಹೆಜ್ಜೆ ಇಡೋದು ಮಾತ್ರ ಬಾಕಿ ಇದೆ. ನಿನ್ನೆ 8 ಗಂಟೆಗೆ ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಆಗಿದೆ. ರಾಜ್ಯ ನಾಯಕರದು. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, BK ಹರಿಪ್ರಸಾದ್ರವರು ಅವರ ಜೊತೆ ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿದ್ದಾರೆ. ಯಾರ್ಯಾರನ್ನೆಲ್ಲ ಲಿಸ್ಟ್ನಲ್ಲಿ ಇಡಬೇಕು, ಯಾರನ್ನ ಇಡಬಾರ್ದು, ಇವೆಲ್ಲವೂ ಕೂಡ ಚರ್ಚೆ ಆಗಿದ್ದಾವೆ. ಫೈನಲ್ ಕೊನೆಯದಾಗಿ ಇನ್ನೊಂದು ಮೀಟಿಂಗನ್ನು ಹೈಕಮಾಂಡ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಸೊ 4 ಗಂಟೆಗೆ ಆ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಫೈನಲ್ ಲಿಸ್ಟ್ ಹೊರಬೀಳುತ್ತೆ. ರಾಜ್ಯದ ನೂತನ ಸಚಿವರು ಯಾರ್ಯಾರು ಅಂಥೇಳಿ. ಖಾಲಿ ಇರುವ 20 ಸ್ಥಾನಗಳಿಗೆ ಯಾರ್ಯಾರು ಬಂದು ಕೂತ್ಕೊಳ್ತಾರೆ, 20 ಸ್ಥಾನಗಳನ್ನು ತುಂಬುತ್ತಾರಾ ಅಥವಾ ಕೆಲವು ಸ್ಥಾನಗಳು ಬಾಕಿ ಇಡ್ತಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. 2 ರಿಂದ 3 ಸ್ಥಾನಗಳು ಬಾಕಿ ಇಡ್ತಾರೆ. ಮುಂದೆ ಯಾವುದಾದ್ರೂ ಸಚಿವರು ಖ್ಯಾತೆ ತೆಗೆದ್ರೆ ಅಥವಾ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಅಲ್ಲಿ ಇಲ್ಲಿ ಕೊಡ್ತಾ ಹೋಗ್ತಾರೆ. ಅಂಥವ್ರಿಗೆ ಕೊಡೋದಕ್ಕೋಸ್ಕರ ಅವರ ಮನವೊಲಿಸುವುದಕ್ಕೋಸ್ಕರ ಈ ಒಂದು 3 ಸಚಿವ ಸ್ಥಾನಗಳನ್ನು ಖಾಲಿ ಇಡ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. 20 ಸ್ಥಾನಗಳಲ್ಲಿ 15 ಸ್ಥಾನಗಳೇನಿದ್ದಾವೆ ಬಹುತೇಕ ಹೊಸಬರೇ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹೊಸಬರೇ ಯಾಕಂತ ಹೇಳಿದ್ರೆ DK ಕ್ಯಾಬಿನೆಟ್ ಹೊಸತನ ಇರಬೇಕು ಅನ್ನುವಂಥದ್ದು, ಹುಮ್ಮಸ್ಸಿರಬೇಕು, ಕೆಲಸ ಮಾಡೋದಕ್ಕೆ ಹುರುಪಿರಬೇಕು. ಇವೆಲ್ಲವನ್ನ ಮನಗೊಂಡು ಹೈಕಮಾಂಡ್ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಸೊ ನಿನ್ನೆ 8 ಗಂಟೆಗೆ ಒಂದು ಮೀಟಿಂಗ್ ಆಗಿದೆ. ಆ ಮೀಟಿಂಗ್ನಲ್ಲಿ ಇನ್ನೂ ಸ್ವಲ್ಪ ಗೊಂದಲಗಳಿದ್ದಾವೆ. ಮತ್ತೆ 4 ಗಂಟೆಗೆ ಇನ್ನೊಂದು ಮಹತ್ವದ ಮೀಟಿಂಗ್ ಇದೆ. 2ನೇ ಹಂತದಲ್ಲಿ 20 ಸ್ಥಾನ ಫೈನಲ್ ಮಾಡಿದ್ದಾರೆ ವರಿಷ್ಠರು. 20 ಸಚಿವರ ಪೈಕಿ 13ರಿಂದ 15 ಹೊಸಬರಿಗೆ ಅವಕಾಶ ಸಾಧ್ಯತೆ ಇದೆ. ಸಚಿವ ಸ್ಥಾನದ ರೇಸ್ನಲ್ಲಿರೋ ಪ್ರಮುಖ ಶಾಸಕರು ಯಾರ್ಯಾರು ಹಾಗಾದ್ರೆ? HK ಪಾಟೀಲ್, ಸಂತೋಷ್ ಲಾಡ್, ಅಶೋಕ್ ಪಟ್ಟಣ್, ಲಕ್ಷ್ಮಣ್ ಸವದಿ, ವಿಜಯಾನಂದ ಕಾಶಪ್ಪನವರ್, ತಿಮ್ಮಾಪುರ, ಬಸವರಾಜ ರಾಯರೆಡ್ಡಿ, GS ಪಾಟೀಲ್, HC ಬಾಲಕೃಷ್ಣ, ಚಲುವರಾಯಸ್ವಾಮಿ ಸೇರಿ ಹಲವರು ಸಚಿವ ಸ್ಥಾನ ಅವರಿಗೆಲ್ಲರಿಗೂ ಸಿಗುವ ಸಾಧ್ಯತೆಗಳಿದ್ದಾವೆ. 2ನೇ ಹಂತದಲ್ಲಿ 20 ಸ್ಥಾನವನ್ನು ಹೈಕಮಾಂಡ್ ಫೈನಲ್ ಮಾಡಿದೆ. ಅದರಲ್ಲಿ ಪ್ರಮುಖರ ಹೆಸರನ್ನು ನಾನು ನಿಮಗೆ ಈಗಾಗಲೇ ಹೇಳ್ತಾ ಹೋಗಿದ್ದೀನಿ. ಅವರೆಲ್ಲರಿಗೂ ಕೂಡ ಅಂದರೆ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ, ಸಿಗುವಂಥ ಸಾಧ್ಯತೆಗಳು ಇದ್ದಾವೆ. ಯಾರ್ಯಾರು ಇನ್ನೊಂದು ಸರಿ ನಿಮಗೆ ಹೆಸರು ಹೇಳ್ತಾ ಹೋಗ್ತೀನಿ ನಾನು. HK ಪಾಟೀಲ್, ಸಂತೋಷ್ ಲಾಡ್, ಅಶೋಕ್ ಪಟ್ಟಣ್, ಲಕ್ಷ್ಮಣ್ ಸವದಿ, ವಿಜಯಾನಂದ ಕಾಶಪ್ಪನವರ್, ತಿಮ್ಮಾಪುರ, ಬಸವರಾಜ ರಾಯರೆಡ್ಡಿ, GS ಪಾಟೀಲ್, HC ಬಾಲಕೃಷ್ಣ, ಚಲುವರಾಯಸ್ವಾಮಿ ಎಲ್ಲರನ್ನೂ ಸೇರಿ ಹಲವರಿಗೆ ಸಚಿವ ಸ್ಥಾನದ ಸಾಧ್ಯತೆ ಇದೆ. ಹೈಕಮಾಂಡ್ ಇವತ್ತು
ಒಂದು ಫೈನಲ್ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. ಕರ್ನಾಟಕದ 20 ಸ್ಥಾನ ಏನು ಖಾಲಿ ಇದ್ದಾವೆ ಸಚಿವ ಸ್ಥಾನಗಳು, ಅದರಲ್ಲಿ ಕೂತ್ಕೊಂಡು ಅಧಿಕಾರವನ್ನು ನಡೆಸುವ ಸಚಿವರು ಯಾರಂತ ಹೇಳಿ. ವೀಕ್ಷಕರೇ, ಹೈಕಮಾಂಡ್ ಒಂದು 4 ಗಂಟೆಗೆ ಇನ್ನೊಂದು ಮೀಟಿಂಗ್ ಮಾಡುತ್ತೆ. ಆ ಮೀಟಿಂಗ್ನಲ್ಲಿ ಹೊರಬೀಳುತ್ತೆ ಹೊಸ ಸಚಿವರ ಪಟ್ಟಿ. ಸಚಿವಾಕಾಂಕ್ಷಿಗಳು ಕಾಯ್ತಾ ಕುಳಿತಿದ್ದಾರೆ ಚಾತಕ ಪಕ್ಷಿಯ ಥರ. ಅವರಿಗೆ ಎಲ್ಲರಿಗೂ ಕೂಡ ಒಂದು ಫೈನಲ್ ರಿಸಲ್ಟ್ ಹೊರಬೀಳುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ ನನಗೆ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಹರ್ಷವರ್ಧನ, ನೋಡಿ, ನಿನ್ನೆ 8 ಗಂಟೆಗೆ ಒಂದು ಮಹತ್ವದ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಹೊರಗಡೆ ಬರುತ್ತೆ ಎಲ್ಲ ಮಾಹಿತಿ, ಅಥವಾ ಲಿಸ್ಟ್ ಹೊರಗಡೆ ಬೀಳುತ್ತೆ ಅಂತೇಳಿ ಇಡೀ ಕರ್ನಾಟಕದ ಜನತೆ ಮತ್ತು ಸಚಿವಾಕಾಂಕ್ಷಿಗಳಂತೂ ಕಾತರದಿಂದ ಕಾಯ್ತಾ ಇದ್ರು. ನೈಟೇ ಹೊರಗಡೆ ಬರುತ್ತೆ ಲಾಸ್ಟ್ ಲಿಸ್ಟು, ಫೈನಲ್ ಹೆಸರಿರೋ ಪಟ್ಟಿ ಬರುತ್ತೆ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡು ಬಿಡುತ್ತೆ ಅಂತೇಳಿ ಎಲ್ಲರೂ ಕಾಯ್ತಾ ಇದ್ರು. ಬಟ್ ಇನ್ನೊಂದು ಸಭೆಯನ್ನು ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ 4 ಗಂಟೆಗೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಏನಿದೆ ಹರ್ಷವರ್ಧನ? ಮಹದೇವ್, ಏನು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮ್ಯಾರಥಾನ್ ಸಭೆಗಳು ನಡೀತಾ ಇದ್ದಾವೆ. ಏನು ಕಳೆದ 2 ದಿನಗಳಿಂದ ರಾಜ್ಯ ನಾಯಕರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಂತಹ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಡಿ.ಸಿ.ಎಂ ಡಾಕ್ಟರ್ ಜಿ. ಪರಮೇಶ್ವರ್ ನೇತೃತ್ವದಲ್ಲಿ ಹೈಕಮಾಂಡ್ ನಾಯಕರು 2 ದಿನಗಳಿಂದ ಸಭೆಗಳನ್ನು ನಡೆಸ್ತಾನೆ ಇದ್ದಾರೆ. ಏನು ಈ ಸಭೆಯಲ್ಲಿ ಮೊನ್ನೆ ನಡೆದಂತಹ ಸಭೆಯಲ್ಲಿ 18 ಹೆಸರುಗಳನ್ನು ಫೈನಲ್ ಮಾಡಲಾಗಿತ್ತು. ಅದರಲ್ಲಿ ಯುವ ಕೋಟ ಹಾಗೂ ಹೈಕಮಾಂಡ್ ಕೋಟ ಸೇರಿದಂತೆ ರಾಜ್ಯ ನಾಯಕರ ಕೂಟದ ಅಡಿಯಲ್ಲಿ ಹಿರಿತನ ಮತ್ತು ಕಿರಿತನಕ್ಕೆ ಎರಡಕ್ಕೂ ಸಹ ದೊಡ್ಡ ಮಟ್ಟದಲ್ಲಿ ಪ್ರಾತಿನಿಧ್ಯವನ್ನು ಕೊಟ್ಟು ಒಂದು ಲಿಸ್ಟ್ ಅನ್ನ ಫೈನಲ್ ಮಾಡಲಾಗಿತ್ತು. ಆ ಲಿಸ್ಟ್ಗೆ ನಿನ್ನೆ ರಾತ್ರಿ ನಡೆದಂತಹ ಸಭೆಯಲ್ಲಿ ಒಂದು ರೀತಿಯಾದಂತಹ ಅಪಸ್ವರಗಳು ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಬಂದಿವೆ, ರಾಜ್ಯ ನಾಯಕರ ಮಟ್ಟದಲ್ಲೂ ಬಂದಿವೆ. ಯಾಕಂದ್ರೆ ಏನು 18 ಜನರ ಲಿಸ್ಟ್ ರೆಡಿ ಆಗಿತ್ತು. ಅದರಲ್ಲಿ ಸುಮಾರು 13ರಿಂದ 14 ಹೆಸರುಗಳು ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಲಾಗಿದೆ. ಈ ಹೊಸ ಮುಖಗಳಿಗೆ ಸಿದ್ದರಾಮಯ್ಯ ಹಾಗೂ ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಒಂದಷ್ಟು ಎಐಸಿಸಿಯ ಪ್ರಮುಖರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈಗ ಚುನಾವಣೆಗೆ ಇನ್ನ 1.5 ವರ್ಷ ಇರೋದ್ರಿಂದ ಈಗ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಟ್ರೆ ಮುಂದಿನ ಚುನಾವಣಾ ದೃಷ್ಟಿಕೋನದಿಂದ ಒಂದಷ್ಟು ಸಮಸ್ಯೆಗಳಾಗಬಹುದು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಹಾಗೂ ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಒಂದಷ್ಟು ಜನ ಪ್ರಮುಖ ನಾಯಕರು ಹಾಗೂ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಾದ ಅಂತಂದ್ರೆ ನಮಗೆ ಯುವ ನಾಯಕತ್ವ ಬೇಕು, ಯುವ ಸಮುದಾಯ ಬೇಕು, ಯುವ ಸಮುದಾಯಕ್ಕೆ ಅವಕಾಶ ಕೊಟ್ರೆ ನಮಗೆ ಫ್ಯೂಚರ್ಗೆ ತುಂಬಾ ಲಾಭ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ 2 ಪ್ರಶ್ನೆಗಳನ್ನ ಅವರು ಮುಂದಿಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹಿರಿಯರಿಗೆ ಹೆಚ್ಚು ಅವಕಾಶವನ್ನ ಕೊಡ್ತಾ ಹೋದ್ರೆ ಮುಂದೆ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಅವರು ಸಮಸ್ಯೆ ಆಗುತ್ತೆ. ಹಿರಿಯರು ಪಕ್ಷ ಸಂಘಟನೆಯಲ್ಲಿ ಒಂದಷ್ಟು ಹಿಂದೆ ಬೀಳ್ತಾ ಇದ್ದಾರೆ. ಆದ್ರೆ ಯುವ ಬ್ಲಡ್ ಅನ್ನ ಒಂದು ಅವಕಾಶವನ್ನ ಕೊಟ್ರೆ ಅವರು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂತಾರೆ ಹಾಗೂ ಅಧಿಕಾರದಲ್ಲೂ ಒಂದು ರೀತಿಯಾದಂತಹ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಾಗಿರಬಹುದು, ಎಲ್ಲರನ್ನ ಫಾಸ್ಟ್ ಮೂವಿಂಗ್ ಅಲ್ಲಿ ಒಂದು ಕೆಲಸ ಮಾಡಿಸೋದಾಗಿರಬಹುದು, ಇದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ಏನೋ ಮಾಡಿದಂತಹ ಪಟ್ಟಿ ಇತ್ತು, ಆ ಪಟ್ಟಿಯನ್ನೇ ಇಟ್ಕೊಂಡು ಇವತ್ತು ಇನ್ನೊಂದು ಸುತ್ತಿನ ಸಭೆಯನ್ನ ಮಾಡ್ತಾರೆ. ಇವತ್ತು 4 ಗಂಟೆಗೆ ಏನು ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ರಾಜ್ಯ ನಾಯಕರ ಜೊತೆ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಾದ ಏನು ಅಂತಂದ್ರೆ ಈಗ 18 ಜನರ ಏನ್ ಲಿಸ್ಟ್ ರೆಡಿ ಆಗಿದೆ ಅದು ಫೈನಲ್ ಆಗ್ಲಿ, ಇನ್ನುಳಿದಂತೆ ಇನ್ನ 2 ಸಚಿವ ಸ್ಥಾನಗಳಿದ್ದಾವೆ, ಆ ಸಚಿವ ಸ್ಥಾನಗಳಿಗೆ ಇನ್ನುಳಿದಂತೆ ಏನು 10ರಿಂದ 12 ಜನರ ಲಿಸ್ಟ್ ಇದೆ, ಆ ಲಿಸ್ಟ್ ನಲ್ಲಿ ಇಬ್ಬರನ್ನ ಆಯ್ಕೆ ಮಾಡಿ ಅನ್ನುವಂತಹ ಪಟ್ಟನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹಿಡಿದಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಸೇರಿದಂತೆ ಸಿದ್ದರಾಮಯ್ಯ ಸೇರಿದಂತೆ ಹರಿಪ್ರಸಾದ್ ಅವರ ವಾದ ಅಂತಂದ್ರೆ ಈಗ 20ರ ಅನುಪಾತ ಏನಿದೆ ಅದರಲ್ಲಿ 10+10 ಅನುಪಾತದಡಿ ಮಾಡಿ ಅನ್ನುವಂತಹದ್ದು. 10+10 ಅಂತಂದ್ರೆ 10 ಜನ ಹಿರಿಯರಿಗೆ ಅವಕಾಶ ಕೊಟ್ರೆ 10 ಜನ ಏನೋ ಹೊಸಬರಿಗೆ ಅವಕಾಶ ಕೊಡಿ ಅನ್ನೋಂಥದ್ದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು 15 ಜನ ಹೊಸಬರು ನನಗೆ ಬೇಕೇ ಬೇಕು ಅನ್ನುವಂತಹ ಪಟ್ಟಿಗೆ ಬಿಡಿದಿದ್ದಾರೆ. ಇದು ಏನೋ ಸಚಿವ ಸಂಪುಟ ವಿಸ್ತರಣೆಯ ಒಂದಷ್ಟು ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಈಗ ಏನೋ ಜಿಲ್ಲಾವಾರು ಹಾಗೂ ಜಾತಿವಾರು ಪ್ರಾತಿನಿಧ್ಯದ ಮೇಲೆ ಈಗಾಗಲೇ 18 ಜನರ ಆಯ್ಕೆಯಾಗಿದೆ. ಈ 18 ಜನರ ಆಯ್ಕೆಯಲ್ಲಿ 6ರಿಂದ 7 ಜನರನ್ನ ಬದಲಾವಣೆ ಮಾಡಿ ಅನ್ನುವಂತಹ ಕೂಗುಗಳು ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಇದನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲಿ ಇವತ್ತಿನ ಹೈ ವೋಲ್ಟೇಜ್ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಈಗಾಗಲೇ ಏನೋ ಶರತ್ ಬಚ್ಚೇಗೌಡ ಸೇರಿದಂತೆ ಒಂದಷ್ಟು ರಿಜ್ವಾನ್ ಅರ್ಷದ್ ಯುವ ನಾಯಕತ್ವಕ್ಕೆ ಡಿ.ಕೆ.
ಕೆ ಶಿವಕುಮಾರ್ ಅವರು ಮಣೆ ಹಾಕಿದ್ದಾರೆ. ಆ ಯುವ ನಾಯಕತ್ವದಲ್ಲಿ ಒಂದಷ್ಟು ಹೆಸರುಗಳು ಇರಲಿ, ಅದನ್ನ ಬಿಟ್ಟು ಬೇರೆ ಹಿರಿಯರು ಏನೋ ಕಳೆದ ಬಾರಿ ಸಚಿವ ಸಂಪುಟದಲ್ಲಿ ಇದ್ರು, ಅದರಲ್ಲಿ ಸುಮಾರು 8 ರಿಂದ 10ಕ್ಕೂ ಹೆಚ್ಚು ಜನರನ್ನ ವಾಪಸ್ ಕರೆದುಕೊಂಡು ಬನ್ನಿ. ಇನ್ನುಳಿದಂತೆ ಏನೋ ಸುಮಾರು 60 ರಿಂದ 70 ವರ್ಷ ಮೇಲ್ಪಟ್ಟರು ಒಂದಷ್ಟು ಉತ್ತರ ಕರ್ನಾಟಕ ಭಾಗ ಇರಬಹುದು, ಮಧ್ಯ ಕರ್ನಾಟಕ ಇರಬಹುದು, ಇಲ್ಲಿ ಆಕಾಂಕ್ಷಿಗಳಿದ್ದಾರೆ, ಅವರನ್ನ ಫಿಲ್ ಮಾಡಿ 5 ರಿಂದ 6 ಜನ ಮಾತ್ರ ಯುವಕರು ಸಾಕು ಅನ್ನುವಂತಹ ಮಾತನ್ನ ಏನು ಹೈಕಮಾಂಡ್ ನಾಯಕರು ಹಾಗೂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಇದು ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ರಿಲೀಸ್ ಆಗ್ಲಿಕ್ಕೆ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು 4 ಗಂಟೆಗೆ ಅಂತಿಮವಾದಂತಹ ಪಟ್ಟಿ ರಿಲೀಸ್ ಆಗೇ ಆಗುತ್ತೆ ಅನ್ನುವಂತಹ ವಿದ್ಯಮಾನಗಳು ಲಭ್ಯವಾಗ್ತಾ ಇದ್ದಾವೆ. ಇವತ್ತಿನ 4 ಗಂಟೆ ಸಭೆಯಲ್ಲಿ ಎಲ್ಲವೂ ಫೈನಲ್ ಆಗುತ್ತೆ. ಫೈನಲ್ ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಂತೆ ಬಿ ಕೆ ಹರಿಪ್ರಸಾದ್ ಅವರು ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ನಾಳೆ ಸಂಜೆ ಸಚಿವ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆಗಳಿಗೆ ನಾಳೆ ಸಂಜೆ ಏನು 4:15 ನಂತರದಲ್ಲಿ ಲೋಕಭವನದಲ್ಲಿ ರಾಜ್ಯಪಾಲರು ಅವೈಲೇಬಲ್ ಇರುವಂತಹ ಚಾನ್ಸಸ್ ಇದೆ. 4:15 ನಂತರದಲ್ಲಿ ನೂತನ ಸಚಿವರ ಪದಗ್ರಹಣ ಆಗುತ್ತೆ. 20ಕ್ಕೆ 20 ಸ್ಥಾನಗಳನ್ನ ಫಿಲ್ ಮಾಡಲೇಬೇಕು ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಹಾಗೂ ರಾಜ್ಯ ನಾಯಕರು ಬಂದಿದ್ದಾರೆ. ಮಾದೇವ್, ನಿಮ್ಮೆಲ್ಲ ಮಾಹಿತಿಗಾಗಿ